ಇನ್ನು ನಾವೆಲ್ಲ ಊಟ ಮಾಡಿ ತಾಂಬೂಲ ತಗೊಂಡು ಹೊರಟು ಬಿಡ್ತೀವಿ. ಅದಕ್ಕೆಲ್ಲ ಮುಗಿಯುತ್ತಲ್ವಾ? ಮುಗಿಯೋ ಮಾತು ಯಾತಕ್ಕೆ ಕಾಡ್ತಾ ಇದೆಯಾ ಮಾಧುರಿ? ಇವಾಗಿನ್ನು ಇದೆಲ್ಲ ಶುರುವಾಗಿದೆ ಅಲ್ವಾ? ಏನು ಶುರುವಾಗಿದೆ ಅಪ್ಪ? ನಾನು ಈ ಮನೆಗೆ ಮಗಳಾಗಿ ಬಂದಿದ್ದೀನಿ. ಇದು ನನ್ನ ತವ್ರ ಮನೆ. ಹಬ್ಬ ಮುಗಿಸ್ಕೊಂಡು ಇಲ್ಲಿದ್ದ ಹೊರಟೋಗ್ತೀನಿ. ಈ ಮನೆ ನನಗೆ ತವ್ರ ಮನೆ ಆಗೇ ಉಳಿಯುತ್ತೆ. ಅದು ಬಿಟ್ಟು ಇನ್ನೇನಪ್ಪ ಆಗತ್ತೆ? ನಿನ್ನ ಮಾತು ನನಗೆ ಅರ್ಥ ಆಗಲಿಲ್ಲ. ಆಯ್ತು ಬಿಡಿ, ನೇರವಾಗಿ ಹೇಳ್ಬಿಡ್ತೀನಿ. ಈ ಮನೆ ಮತ್ತೆ ನನ್ನ ಪಾಲಿಗೆ ನನ್ನ ಮನೆ ಅನಿಸ್ಬೇಕು, ನನ್ನ ಮಗಳ ಮನೆ ಅನಿಸ್ಬೇಕು. ನನ್ನ ಮಗಳು ಈ ಮನೆಗೆ ಬರೀ ಮೊಮ್ಮಗಳಾಗಿರೋದಲ್ಲ, ಹೊಸ ಸಂಬಂಧದಿಂದ ಹತ್ರ ಆಗಬೇಕು. ನೀವು ನನಗೊಂದು ಮಾತು ಕೊಡೋದಾದ್ರೆ ನಾನು ನಿಮ್ಮಿಬ್ಬರನ್ನೂ ಇನ್ನೊಂದು ಕಾಣಿಕೆ ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಬ್ಬದ ದಿನ ಈ ಮನೆ ಮಗಳು ಕಾಣಿಕೆ ಕೇಳ್ತಾ ಇದ್ರೆ ನಾನು ಹಾಗಮ್ಮ ಇಲ್ಲ ಅಂತ ಹೇಳೋಕ್ಕಾಗತ್ತೆ? ಏನ್ ಬೇಕು ಕೇಳು. ಆಸ್ತಿ ಪಾಸ್ತಿ ದುಡ್ಡು ಕಾಸು ನೀವೆಲ್ಲರೂ ಒಂದಾಗಬೇಕು ಅಂತ ನಾವು ಬಯಸ್ತಾ ಇದ್ದೀವಿ. ಅಂಥದ್ರಲ್ಲಿ ನೀನು ಕೇಳಿದ್ರನ್ನ ಇಲ್ಲ ಅಂತ ಹೇಳೋಕ್ಕಾಗತ್ತ? ಹಾಗಿದ್ರೆ ನಂಗೆ ಪ್ರಮಾಣ ಮಾಡಿ. ನೀನೇನು ಹೇಗೆ ಕೇಳಿದ್ರು ಕೊಡ್ತೀವಿ ಮಗಳೇ. ಏನ್ ಬೇಕು ಕೇಳು. ಕೇಳು. ಅಮ್ಮ, ಪಾ, ನನ್ನ ಮಗಳು ಈ ಮನೆಗೆ ಬರೀ ಮೊಮ್ಮಗಳಾಗಷ್ಟೇ ಅಲ್ಲ, ನನ್ನ ಮಗಳು ಹೊಸ ಸಂಬಂಧದಲ್ಲಿ ಈ ಮನೆಯಲ್ಲಿ ಶಾಶ್ವತವಾಗಿ ಇರೋ ಹಾಗಾಗಬೇಕು. ಹಾಗಾಗಬೇಕು ಅಂದರೆ ನನ್ನ ಮಗಳು ಈ ಮನೆಗೆ ಸೊಸೆ ಆಗಬೇಕು. ಅವತ್ತು ಒಂದು ಮದುವೆಯಿಂದಾಗಿ ಈ ಮನೆ ಸಂಬಂಧನೇ ಮುರಿದೋಗಿತ್ತು. ಈ ಮನೆ ಬಾಗಿಲು ನನಗೆ ಶಾಶ್ವತವಾಗಿ ಮುಚ್ಚೋಗ್ಬಿಟ್ಟಿತ್ತು. ಆದರೆ ಇವತ್ತು ಇನ್ನೊಂದು ಮದುವೆಯಿಂದ ನನ್ನ ಮಗಳು ಈ ಮನೆ ಒಳಗೆ ಬರೋ ಹಾಗಾಗಬೇಕು.